ತ್ರಿಕೂಟವೆಂಬ ಭೂಮಧ್ಯ ಲಕ್ಷ್ಯದಲ್ಲಿರುವುದೇ ತ್ರಿಕೂಟವೆಂಬ ಭೂಮಧ್ಯ ಲಕ್ಷ್ಯದಲ್ಲಿರುವುದೇ ಉನ್ಮನಿ ಸ್ಥಳವದೆ ಜ್ಞಾನವದೆ ಮೋಕ್ಷವದೆ ಪರಮ ಪದವಿಯದೆ ಪರಮ ರಹಸ್ಯವದೆ ಪರಮ ಯೋಗವದೆ ಈ ಉನ್ಮನಿ ಸಾಧಿಸುವಾತನೇ ಜೀವನ ಮುಕ್ತನಯ್ಯ ಅಖಂಡೇಶ್ವರ ದೇವಾ श्री महाराज को जय बसवलिंगेश्वर महाराज को जय ರವಿಚಂದ್ರಪುರದಲ್ಲಿ ಸಾವಂತಿ ಹೂವಿನ ವೃಕ್ಷ ಇರ್ಪದನ್ನ ಶಿವ ಶಿವರೇ ಬಾರೋ ಕಾವಂಗರೇ ನೋಡಿರಣ್ಣ ಜೀವ ಶಿವರೇ ಬಾರೋ ಕಾವಂಗರೇ ಕೊಂಡೆಗಳು ಗಿಡ ಕೆರಡು ಅಂಬಾರದ ಪರಿಯಂತೆ ನೋಡಿರಣ್ಣ ಕೊಂಬೆ ಕೊಂಬೆಗಳ ರಂಬೆ ಪಾದಗಳಲ್ಲಿ ನೋಡಿರಣ್ಣ ಕೊಂಬೆ ಕೊಂಬೆಗಳ ರಂಬೆ ಪಾದಗಳಲ್ಲಿ ನೋಡಿರಣ್ಣ ಕುಂತವನ್ನ ಇನ್ನ ಗಿಳಿಗಳ ಮಹಿಮಾ ಎಡಲಕ್ಕೆಯನ್ನಲಾಗಿದ್ದ ಕೇಳಿರಣ್ಣ ಇನ್ನ ಗಿಳಿಗಳ ಮಹಿಮಾ ಎಡಲಕ್ಕೆಯನ್ನಲಾಗಿದ್ದ ನೋಡಿರಣ್ಣ ಪಚ್ಚಿ ಬಂದ ಬಂದೆ ತನ್ನ ಇದ್ದ ಪಕ್ಷಿಗಳನ್ನೆಲ್ಲ ಭಕ್ಷಿಸಿ ತಿಂದಿತ್ತು ಇದ್ದ ಪಕ್ಷಿಗಳನ್ನೆಲ್ಲ ಭಕ್ಷಿಸಿ ತಿಂದಿತ್ತು ಕರ್ಪೂರ ಬಣ್ಣದ ಶರ್ಮ ಬಣ್ಣದ ಗಿಡದೆಲೆಯಲ್ಲಿ ಇರ್ಪದನ್ನ
ಶಂಕರ ಅರ್ಪಟ ಕಾತರ ನಡೆಗೆ ಅರ್ಪಟ ಕಾತರ ನಡೆಗೆ ಕೈಲಾಸದಲ್ಲಿ ತ್ರಿಪುರರು ಓಡ್ವಾರಣ್ಣ ಅರ್ಪಟ ಕಾತರ ನಡೆಗೆ ಕೈಲಾಸದಲ್ಲಿ ತ್ರಿಪುರರು ಓಡ್ವಾರಣ್ಣ ಕೊಂಗೆ ಮನಗಳ ಬಿಟ್ಟು ಜಂಗು ಮಸ್ತಾನಗೆ ಕೇಳಿರಣ್ಣ ಗುರು ಲಿಂಗ ಬಂಡೇಶನ ಸಂಗವಾಯಿತು ಎನಗೆ ಕೇಳಿರಣ್ಣ ಲಿಂಗ ಬಂಡೇಶನ ಸಂಗವಾಯಿತು ರವಿಚಂದ್ರಪುರದಲ್ಲಿ ಸಾವತಿ ಹೂವಿನ ವೃಕ್ಷ ಏರ್ಪಾಡಣ್ಣ ಜೀವ ಶಿವರಿಬ್ಬರು ಕಾವಂಗರಿರುತ್ತಿರು ನೋಡಿರಣ್ಣ ಸಾಂತೇನು ಪಾರ್ವತಿ ಮಂದಿರ ಸ್ವರ ಮಹಾದೇವ ವೀರಂಜನೆ ಮಹಾರಾಯಣ ಬಸವಲಿಂಗೇಶ್ವರ ಮಹಾರಾಯಣ ಬಲನೇಶ್ವರ ಮಹಾರಾಯಣ ಸಿದ್ದೇಶ್ವರ ಮಹಾರಾಯಣ ಶಿವಮೇನಾಲಿಂಗ ದೇವ